ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬಳೆಗಳನ್ನ ಯೂಸ್ ಮಾಡಿ ಹೇಗೆ ಫ್ಯಾನ್ಸಿಯಾಗಿ ಬಳೆಗಳನ್ನ ಮಾಡ್ಕೋಬೋದು ಸಿಂಗಲ್ಲಾಗಿ ಕಡಾ ರೀತಿ ಅಂತ ತೋರಿಸ್ತೀನಿ. ನಾನು ಇದನ್ನು ಮಾಡಲಿಕ್ಕೆ ಕುಚ್ಚು ಕಟ್ಟೋ ದಾರ ತೊಗೊಂಡಿದ್ದೀನಿ, ಸಿಲ್ವರ್ ಕಲರ್ ತೊಗೊಂಡಿದ್ದೀನಿ, ಸ್ಟೋನ್ ಲೇಸು ಮತ್ತು ಬಾಲ್ ಚೈನ್ ತೊಗೊಂಡಿದ್ದೀನಿ. ಬಾಲ್ ಚೈನ್ ಮತ್ತು ಸ್ಟೋನ್ ಲೇಸು ನಿಮಗೆ ಯಾವುದು ಬೇಕೋ ಅದು ತೊಗೋಬೋದು. ನಿಮಗೆ ಬಳೆ ಎಷ್ಟು ದಪ್ಪ ಬೇಕು ಅಂತ ನೋಡಿಕೊಂಡು ಬಳೆಗಳನ್ನ ಅಂಟಿಸ್ಕೊ ಹೋಗಬೇಕು. 2 ಅಥವಾ 3, 4, 5 ಕಡಾ ರೀತಿ ಬೇಕು ಅಂದರೆ 4 ಬಳೆ ಹಾಕ್ಕೋಬೇಕು. ನಾನು ಸಿಂಪಲ್ಲಾಗಿ ಒಂದನ್ನು ಮಾಡಿ ತೋರಿಸ್ತೀನಿ, ನೀವು ಅದೇ ಥರ ಮಾಡ್ಕೋಬೋದು. ನಾನಿಲ್ಲಿ ಸಿಲ್ವರ್ ಕಲರ್ ದಾರ ತೊಗೊಂಡಿದ್ದೀನಿ. ಇದನ್ನು ಫಸ್ಟ್ ನಾವು ಗಮ್ಮಕ್ಕೆ ಅಂಟಿಸ್ಕೋಬೇಕು. ಒಂದು 2 ಸೆಕೆಂಡ್ ಹಂಗೆ ಇಟ್ಕೊಂಡ್ರೆ ಬಿಗಿಯಾಗಿ ಅದು ಅಂಟ್ಕೊಳ್ಳುತ್ತೆ. ಈಗ ಇದು ಡ್ರೈ ಆಗಿ ಅಂಟಿದೆ. ಇದನ್ನ ಸುತ್ಕೊಳ್ತಾ ಇರಬೇಕು. ಇದನ್ನ ಈಗ ಪೂರ್ತಿ ಬಳೆ ಸುತ್ಕೊಬರಬೇಕು. ನಾನಿಲ್ಲಿ ಪೂರ್ತಿ ಸುತ್ಕೊಂಡಿದ್ದೀನಿ. ಇದಕ್ಕೆ ಗಮ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಗಮ್ ಹಾಕಿ ನೀವು ಬಾಲ್ ಚೈನ್ ಆದರೂ ಅಂಟಿಸ್ಕೋಬೋದು, ಸ್ಟೋನ್ ಲೇಸ್ ಆದರೂ ಅಂಟಿಸ್ಕೋಬೋದು. ಇದನ್ನು ಗಮ್ ಹಾಕ್ಕೊಂಡು ಹೀಗೆ ಇದ್ರ ಸುತ್ತ ಬಳೆ ಸುತ್ತ ಮೇಲ್ಗಡೆ ಇಟ್ಕೊಂಡು ಅಂಟಿಸ್ಕೊಳ್ತಾ ಬನ್ನಿ. ನಾನು ಬಳೆಗೆ ಸುತ್ತ ಗಮ್ ಹಾಕ್ಕೊಂಡಿದ್ದೀನಿ. ಅದನ್ನು ನಾನು ಬಾಲ್ ಚೈನಿಂದ ಅಂಟಿಸ್ಕೊಬರ್ತೀನಿ. ಇದು ಡ್ರೈ ಎಲ್ಲ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದೆಲ್ಲಿಗೆ ಸ್ಟಾಪ್ ಆಗುತ್ತೆ ಅಲ್ಲಿಗೆ ಕಟ್ಟರಿಂದ ಕಟ್ ಮಾಡ್ಕೊಳ್ಳಿ. ಈಗ ಇದು ರೆಡಿಯಾಗಿದೆ. ಇದು ಸ್ವಲ್ಪ ಡ್ರೈ ಆಗಲಿಕ್ಕೆ ಬಿಡಬೇಕು. ಈ ರೀತಿಯಾಗಿ ಕಾಣಿಸುತ್ತೆ. ನಿಮಗೆ ಯಾವ ಸೀರೆ ಯಾವ ಡ್ರೆಸ್ ಇದೆಯೋ ಆ ಕಲರಲ್ಲಿ ಮಾಡಿಕೊಡಿ. ನಾನು ಕೆಲವೊಂದನ್ನು ಮಾಡಿಟ್ಟಿದ್ದೀನಿ ಆಗಲೇ. ನನಗೆ ಯಾವ ಕಲರ್ ಯಾವ ಡ್ರೆಸ್ಸಿಗೆ ಯಾವ ರೀತಿಯಾಗಿ ಬೇಕು ಅಂತ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಬಾಲ್ ಚೈನಲ್ಲೇ ಬ್ಲೂ ಕಲರ್ ದಾರ ಸುತ್ತೆ ಪಿಂಕ್ ಕಲರ್ ಮಧ್ಯದಲ್ಲಿ ಇದು ಮಾಡಿ ಇದಕ್ಕೊಂದು ಸ್ಟೋನ್ದು ಬೀಡ್ಸ್ ಹಾಕಿದ್ದೀನಿ. ಇದನ್ನು ಅಷ್ಟೇ ಈ ರೀತಿಯಾಗಿ ಆಗುತ್ತೆ. ಇದಕ್ಕೆ ಬೇರೆ ಥರ ಬೀಡ್ಸ್ ಹಾಕಿದ್ದೀನಿ. ಇದನ್ನು ಅದೇ ರೀತಿ ಮಾಡಿದ್ದೀನಿ ಸಿಂಗಲ್ ಬಾಲ್ ಚೈನಲ್ಲೇ. ಇದು ಸ್ಟೋನ್ ಲೇಸ್ ಹಾಕಿ ಮಾಡಿರೋ ಅಂಥದ್ದು. ಇದಕ್ಕೆ 3 ಬಳೆನ ಸೇರಿಸಿ ಮಾಡಿದ್ದೀನಿ.
ಡ್ರೆಸ್ಗಳಿಗೆಲ್ಲ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಸ್ಟೋನ್ ಲೇಸಲ್ಲಿ ದಪ್ಪ ಬರುತ್ತೆ, ಅದು ಸಿಂಗಲ್ ಆಗಿ ಹಾಕಿ ಮಾಡಿರೋಂಥದ್ದು. ಇದು ದಾರದಲ್ಲಿ ಜಡೆ ಎಣಿಯೋ ಥರ ಎಣ್ದು ಮಧ್ಯ ಸ್ಟೋನ್ ಅಂಟಿಸಿ ಮಾಡಿದ್ದೀನಿ. ಇದನ್ನು ಡಬಲ್ ಎಳೆ ಸ್ಟೋನ್ ಲೇಸಲ್ಲಿ ಮಾಡಿರೋಂಥದ್ದು. ಇದು ಡಬಲ್ ಕಲರ್ ಎಳೆ ದಾರ ತಗೊಂಡು ಡಬಲ್ ಕಲರಲ್ಲಿ ಮಾಡಿರೋಂಥದ್ದು. ಸ್ಟೋನ್ ಹಾಕಿ ಬೀಡ್ಸ್ ಅಂಟಿಸಿದ್ದೀನಿ. ಇದು ಬಾಲ್ ಚೈನಲ್ಲಿ ಮಾಡಿರೋಂಥದ್ದು. ಇದೇ ರೀತಿ ಅಂತಲ್ಲ, ನಿಮಗೆ ಯಾವ ಥರ ಬೇಕಾದರೂ ಮಾಡ್ಕೋಬೋದು. ಡ್ರೆಸ್ಗಳಿಗೆ, ಸ್ಯಾರಿಗಳಿಗೆ ವೇರ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನಾನು ಬೆಳಗ್ಗೆ ಸುತ್ತ ಗಮ್ ಹಾಕ್ಕೊಂಡಿದ್ದೀನಿ, ಅದನ್ನು ನಾನು ಬಾಲ್ ಚೈನಿಂದ ಅಂಟಿಸ್ಕೊಬರ್ತೀನಿ. ಇದು ಡ್ರೈ ಎಲ್ಲ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದೆಲ್ಲಿಗೆ ಸ್ಟಾಪ್ ಆಗುತ್ತೆ ಅಲ್ಲಿಗೆ ಕಟ್ಟರಿಂದ ಕಟ್ ಮಾಡ್ಕೊಳ್ಳಿ. ಈಗ ಇದು ರೆಡಿಯಾಗಿದೆ. ಇದು ಸ್ವಲ್ಪ ಡ್ರೈ ಆಗಲಿಕ್ಕೆ ಬಿಡಬೇಕು. ಈ ರೀತಿಯಾಗಿ ಕಾಣಿಸುತ್ತೆ. ನಿಮಗೆ ಯಾವ ಸೀರೆ, ಯಾವ ಡ್ರೆಸ್ ಇದೆಯೋ ಆ ಕಲರಲ್ಲಿ ಮಾಡಿಕೊಡಿ. ನಾನು ಕೆಲವೊಂದನ್ನು ಮಾಡಿಟ್ಟಿದ್ದೀನಿ ಆಗಲೇ. ನನಗೆ ಯಾವ ಕಲರ್, ಯಾವ ಡ್ರೆಸ್ಸಿಗೆ ಯಾವ ರೀತಿಯಾಗಿ ಬೇಕು ಅಂತ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಬಾಲ್ ಚೈನಲ್ಲೇ ಬ್ಲೂ ಕಲರ್ ದಾರ ಸುತ್ತೆ ಪಿಂಕ್ ಕಲರ್ ಮಧ್ಯದಲ್ಲಿ ಇದು ಮಾಡಿ ಇದಕ್ಕೊಂದು ಸ್ಟೋನ್ದು ಬೀಡ್ಸ್ ಹಾಕಿದ್ದೀನಿ. ಇದನ್ನು ಅಷ್ಟೇ ಈ ರೀತಿಯಾಗಿ ಆಗುತ್ತೆ. ಇದಕ್ಕೆ ಬೇರೆ ಥರ ಬೀಡ್ಸ್ ಹಾಕಿದ್ದೀನಿ. ಇದನ್ನು ಅದೇ ರೀತಿ ಮಾಡಿದ್ದೀನಿ, ಸಿಂಗಲ್ ಬಾಲ್ ಚೈನಲ್ಲೇ. ಇದು ಸ್ಟೋನ್ ಲೇಸ್ ಹಾಕಿ ಮಾಡಿರೋ ಅಂಥದ್ದು. ಇದಕ್ಕೆ 3 ಬಳೆನ ಸೇರಿಸಿ ಮಾಡಿದ್ದೀನಿ. ಡ್ರೆಸ್ಗಳಿಗೆಲ್ಲ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಸ್ಟೋನ್ ಲೇಸಲ್ಲಿ ದಪ್ಪ ಬರುತ್ತೆ, ಅದು ಸಿಂಗಲ್ ಆಗಿ ಹಾಕಿ ಮಾಡಿರೋಂಥದ್ದು. ಇದು ದಾರದಲ್ಲಿ ಜಡೆ ಎಣಿಯೋ ಥರ ಎಣ್ದು ಮಧ್ಯ ಸ್ಟೋನ್ ಅಂಟಿಸಿ ಮಾಡಿದ್ದೀನಿ. ಇದನ್ನು ಡಬಲ್ ಎಳೆ ಸ್ಟೋನ್ ಲೇಸಲ್ಲಿ ಮಾಡಿರೋಂಥದ್ದು. ಇದು ಡಬಲ್ ಕಲರ್ ಎಳೆ ದಾರ ತಗೊಂಡು ಡಬಲ್ ಕಲರಲ್ಲಿ ಮಾಡಿರೋಂಥದ್ದು. ಸ್ಟೋನ್ ಹಾಕಿ ಬೀಡ್ಸ್ ಅಂಟಿಸಿದ್ದೀನಿ. ಇದು ಬಾಲ್ ಚೈನಲ್ಲಿ ಮಾಡಿರೋಂಥದ್ದು. ಇದೇ ರೀತಿ ಅಂತಲ್ಲ, ನಿಮಗೆ ಯಾವ ಥರ ಬೇಕಾದರೂ ಮಾಡ್ಕೋಬೋದು. ಡ್ರೆಸ್ಗಳಿಗೆ, ಸ್ಯಾರಿಗಳಿಗೆ ವೇರ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.